ನೆಕ್ಸ್ಟ್ ಲೊಕೇಶನ್ ರೀ ಬೋಟಿಂಗ್ ತ್ರಿವೇಣಿ ಸಂಗಮ ಕುಂಭಮೇಳ ಆಗಿತ್ತಲ್ಲ ಅದ ಇದು ಸ್ಪೇಸ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದೇವ್ರಿ ಪ್ರಯಾಗ್ರಾಜ್ ಇರೋ ತ್ರಿವೇಣಿ ಸಂಗಮ್ ಅಂಥೇಳಿ ಕುಂಭಮೇಳ ನಡೆದೈತಲ್ರಿ ಅದ ಪ್ಲೇಸ್ ಇದೆ. ನನ್ನ ಹಸ್ಬೆಂಡದ್ದು ಇಲ್ಲೇ ಡ್ಯೂಟಿ ಇರೋದ್ರಿ, ಲೋಕಲ. ನಾವು ಇಲ್ಲೇ ಕ್ವಾರ್ಟರ್ಸ್ ಒಳಗೆ ಇರೋದ್ರಿ, ಅದಕ್ಕೆ ಇದು ಲಾಸ್ಟ್ ಇಟ್ಕೊಂಡಿದ್ದು ಈ ಪ್ಲೇಸ್ಗೆ. ಬರ್ರಿ ಹಂಗಂದ್ರೆ ಹೋಗುನು. ಹೊಳೆ ಸ್ನಾನ ಮಾಡ್ಕೊಂಡ್ರಿ ಅಲ್ಲೇ ರೆಡಿಯಾಗೆ ಮತ್ತು ವಾಪಸ್ ನಾವು ಮಂದಿರ ಐತ್ರಿ. ಅಲ್ಲಿ ಒಂದು ಹನುಮಾನ್ ಟೆಂಪಲ್, ಆಮೇಲೆ ಸೀತಾರಾಮ ಲಕ್ಷ್ಮಣರ ಟೆಂಪಲ್ ಐತ್ರಿ. ಫಸ್ಟ್ ನಾವು ಈಗ ರಾಮ ಲಕ್ಷ್ಮಣ ಸೀತಾ ಅವ್ರ ಟೆಂಪಲ್ಗೆ ಹೊಂಟವು. ಮಂದಿರ ಮಡಿಕೆ ಮಾಡ್ತಾರಲ್ಲ, ಮಡಿಕೆ ಅದ್ರ ಮಾಡೋದು ಕುಂಬಾರ ಮಾಡ್ತಾರಲ್ಲ ಮಡಿಕೆ. ಫಸ್ಟ್ ನಾವು ಇಲ್ಲೇ ಆಂಜನೇಯವರ ವಾಸವಾಗಿರೋ ಒಂದು ವೃಕ್ಷ ಅಂತೇಳಿ ನಂಬಿಕೆ ಐತ್ರಿ. ಆ ವೃಕ್ಷಕ್ಕನ ಕರ್ಕೊಂಡು ಬಂದೇನು ಫಸ್ಟ್ ನಮ್ಮ ಆಂಜನೇಯವರಿಗೆ ಭೇಟಿಯಾಗೇನ. ಆಮೇಲೆ ನೆಕ್ಸ್ಟ್ ನಮ್ದು ರಾಮ ಸೀತಾಗ ಲಕ್ಷ್ಮಣವರ ವೃಕ್ಷಕ್ಕೆ ಹೋದ್ರಾಯಿತು. ವಾಸ ಇರೋ ವೃಕ್ಷ ಆಗಿನ ಟೈಮ್ ಒಳಗೆ, ಅಂದ್ರೆ ಅವರ ವನವಾಸಕ್ಕೆ ಹೋಗಿದ್ದ ಟೈಮ್ ಒಳಗೆ ಒಂದೊಂದು ವೃಕ್ಷದ ಕೆಳಗೆ ವಾಸ ಇದ್ದಿದ್ದ, ಒಂದೊಂದು ಲೊಕೇಶನ್ ಒಳಗೆ ಇದ್ದಿದ್ದ ಹೋಗಿದ್ರು ಅಂತೇಳಿ ನಂಬಿಕೆ ಐತ್ರಿ. ಇದೆ ನೋಡ್ರಿ ಆ ವೃಕ್ಷ. ಅದಕ್ಕಾಲೇ ಚಪ್ಪಲಿ ಅದು ಎಲ್ಲ ಅಲೋ ಇಲ್ಲ, ಯಾಕಂದ್ರೆ ಆಂಜನೇಯವರ ವಾಸಸ್ಥಳ ಅಂತದ. ವನವಾಸದ ಟೈಮ್ ಒಳಗೆ ಸೀತಾರಾಮ ಲಕ್ಷ್ಮಣ ಎಲ್ಲಿ ವಾಸ ಇದ್ರು ಅಲ್ಲಿಂದ 100 ಮೈಲಿ ಅವ್ರು ದೂರ ಇರ್ತಿದ್ರಂತ ಕಾವಲ್ಗಾರಾಗೆ. ಅದಕ್ಕಿಂತ ಫಸ್ಟ್ ನಾವು ಊಟ ಮಾಡ್ಕೊಂಡು ಹೋಗ್ಬೇಕಂತೇಳಿ ಹಸುವಾಗಿತ್ತು. ಅಲ್ಲೇ ಕೂತ ಊಟ ಮಾಡಿ ನೆಕ್ಸ್ಟ್ ದರ್ಶನಕ್ಕೆ ಹೋಗ್ತಾವೆ ನೋಡ್ರಿ. ಇವಾಗ ನೆಕ್ಸ್ಟ್ ಹೊಂಟೇವೆ ನೋಡ್ರಿ, ಅಲ್ಲೇ ರಾಮ ಲಕ್ಷ್ಮಣ ಸೀತಾ ವಾಸಸ್ಥಳ. ನಮ್ದು ಫೌಜಿಗಳಿಗೆ ಒಂದು ಫೆಸಿಲಿಟಿ ಇತ್ತು ಇಲ್ಲೇ. ಪಾಪ ಸಿವಿಲಿಯನ್ಗೆ ಒಳಗಡೆ ಪೂರ್ತಿ ಮಂದಿರ ಮಟ್ಟ ಹೋಗುವಷ್ಟು ಅಲಾವ್ ಇರಲಿಲ್ಲ. ಬಟ್ ನಮ್ಮ ಆರ್ಮಿದವ್ರಿಗೆ ಪೂರ್ತಿ ಮಂದಿರ ಮಟ್ಟ ಹೋಗಿ ಪೂಜೆ ಮಾಡಿ ಆಶೀರ್ವಾದ ತಗೋಷ್ಟು ಒಳಗೆ ಎಂಟ್ರೆನ್ಸ್ ಇತ್ತು. ಆದ್ರೆ ಅವ್ರಿಗಾಗೆ ಒಂದು ಗೇಟ್ ಮಾಡಿದ್ರು ನೋಡ್ರಿ, ಸಿವಿಲಿಯನ್ ಬಂದವ್ರಿಗೆ ದೂರಿಂದ ನಿಂತು ನೋಡೋದು ಅಂತೇಳಿ. ಯಾಕಂದ್ರೆ ಇದೆಲ್ಲ ಡಿಪೆಂಡ್ಸ್ ಆರ್ಮಿದವ್ರ ಮೇಲೆ ಇತ್ತು. ಹಿಂಗಾಗಿ ಸ್ವಲ್ಪ ನಮಗೆ ಫೆಸಿಲಿಟಿ ಇತ್ತು. ಆಮೇಲೆ ನಮ್ಗೆ ಡೈರೆಕ್ಟ ದರ್ಶನ ಸಿಕ್ತು. ಇಲ್ಲಿಂದ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಬೇಡ್ಕೊಳ್ತೀನಿ. ನಿಮಗೂ ಆಶೀರ್ವಾದ ಸಿಗಲಿ. प्रलय काल में भी इनका नाश नहीं हुआ, इन्हें अमर होने का वरदान दिया गया। त्रेता युग में श्री रामचंद्र जी, लक्ष्मण जी और माता सीता जी जब वनवास के लिए जा रहे थे तो महर्षि मुनि भरद्वाज के कहने पे इसी स्थान पे आते हैं। 3 दिनों तक पूजा पाठ करते, भगवान की आराधना करते हैं, फिर यहाँ से वनवास के लिए वो चले जाते हैं। जब वनवास खत्म होती है तो फिर इस जगह पे आते हैं। माता सीता ने इनको अक्षय का वरदान देती है और कहती है कि आपका किसी भी कालखंड में क्षय नहीं होगा, नाश नहीं होगा, चाहे पूरी सृष्टि का क्षय हो जाए, आप अक्षय रहेंगे। उसी समय से अक्षयवट के नाम से जाने जाते हैं और अक्षयवट के नाम से पूजे जाते हैं। इस स्थान पर स्कंद पुराण में वर्णित है, ब्रह्मा जी इस स्थान पे 10 बार यज्ञ किए। जैन धर्म के प्रथम तीर्थंकर ऋषभ देव जी की ज्ञान की प्राप्ति इसी स्थान पे हुई है। और विष्णु भगवान बाल मुकुंद रूप में महर्षि मार्कंडेय जी को भी दर्शन देते हैं। और प्रभु श्री रामचंद्र जी को खोजते खोजते इस स्थान पर भरत जी भी आते हैं और पूजा पाठ करके वापस लौट जाते हैं। इन सारे पत्रों पे विष्णु भगवान बाल मुकुंद रूप में शयन कर रहे हैं, विराजमान है। अक्षयवट के जितने भी पत्र हैं तो इनका दोहा है, करारविंदम नपदारविंदम मुखारविंदम विनिवेशयंतम वटस्य पत्रस्य पूटेश्यानम बाला मुकुंदम मनसा स्मरामि। इनको बीच बीच में क्षय पहुँचाने, नुकसान पहुँचाने की बहुत बार कोशिश की गई। 17वीं शताब्दी में मुगल बादशाह औरंगजेब के द्वारा इन्हें 26 बार कटवाया भी जाता है। उसके उपरांत इनमें आग लगा दिया जाता है। बहुत सालों तक, मतलब बहुत समय तक ये आग में जलते रहते हैं। लेकिन जिनको अक्षय का वरदान मिला उनका क्षय नहीं हो सकता है, नाश नहीं हो सकता है, और अपने विशाल रूप में हम लोग को दर्शन दे रहे। बोलिए अक्षयवट महाराज की ಜೈ. ಇಷ್ಟೊತ್ತು ಅವ್ರು ಹೇಳಿದ್ದು ಕೇಳಿದ್ರಲ್ರಿ, ಸ್ವಲ್ಪ ಲಾಂಗ್ ಅನ್ನಿಸ್ತು, ಆದ್ರೆ ಹೇಳಿದ್ರಾಗ ಪೂರ್ತಿ ಅರ್ಥ ಆಯಿತು. ಅದಕ್ಕೆ ಸ್ವಲ್ಪ ಪೇಷನ್ಸ್ ಇಟ್ಟು ಕೇಳಿಸ್ಕೋರಿ. ಆಲ್ಮೋಸ್ಟ್ ಹಿಂದಿ ಎಲ್ಲರಿಗೂ ಬರ್ತೈತೆ ಈಗಿನ ಕಾಲದಾಗ, ಯಾಕಂದ್ರೆ ಎಲ್ಲರೂ ಎಜುಕೇಟೆಡ್ ಅದಾರು. ಅದಕ್ಕೆ ಅದನ್ನು ಬಿಡಿಸಿ ಹೇಳೋದ್ರಾಗ ಏನಿಲ್ಲ, ಅವ್ರು ಹೇಳಿದ್ರ ಮೇಲೆ ತಿಳ್ಕೊಂಡ್ಬಿಟ್ರಿ ಎಲ್ಲರೂ. ಇಲ್ಲಿ ಅವ್ರು ವನವಾಸಕ್ಕೆ ಹಾಕಿದ್ರೆ ಅನ್ನೋ ಮೀನಿಂಗ್ ಹೇಳಿದಾರೆ ಅವ್ರ.
ಸಂಗಮ್ ಹನುಮಾನ್ ಟೆಂಪಲ್ಗೆ ಬಂದ್ರಿ. ತ್ರಿವೇಣಿ ಸಂಗಮದ ಪೂರ್ತಿ ವಿಡಿಯೋ ಡೀಟೇಲಾಗಿ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಮಾಡೀನಿ. ಆದರೆ ಈ ಥರದ ಒಂದು ಲಾಗ್ ಮಾಡ್ತೀನಿ ರೀ ಫುಲ್ ಇನ್ ಡೀಟೇಲಾಗಿ. ಹೊಳಿ ಒಳಗಿಂದ ಯಾವ್ಯಾವ ರೂಲ್ಸ್ ಅದಾವೆ ಪೂಜೆದ್ದು, ಆಮೇಲೆ ಇಲ್ಲಿ ಯಾವ್ಯಾವ ಥರ ಗುಡಿ ಅದಾವು, ಯಾವ್ಯಾವ ದೇವ್ರ ಗುಡಿ ಅದಾವೆ ಎಲ್ಲ ಡೀಟೇಲಾಗಿ ಮಾಡ್ತೀನಿ ರೀ. ಎಲ್ಲಿ ಹುಡುಗ ಹೋಗುದ್ರಿ ಈಗ? ಪ್ರಸಾದಕ್ಕಾಗಿ ನೆಲಕ್ಕೆ ಕುಂತಿನಾತ. ಸಂಘ ಮುಗಿಸ ಶಾಪಿಂಗ್ ಹೊಂಟವು. ಶಾಪಿಂಗ್ ಮುಗಿಸ್ ಮತ್ತೆ ವಿಡಿಯೋ ಮಾಡ್ತಾರೆ. ಕಲರ್ ಗೊಂಬೆ ಡಾಲ್ಸ್ ಇಷ್ಟೆಲ್ಲ ಕಲರ್ ಗೊಂಬೆ ಆಡಲು ಅಕ್ಕಾಗ ಅನ್ನಾಗ ಹಂಗಂತಾರ. ನಮ್ಮ ಮಾಮ ಅನ್ಬೇಕು ಮತ್ತೆ ಶಾಪಿಂಗ್ ನೋಡಿ ಶಾಪಿಂಗ್ ಅಕ್ಕ ಮತ್ತೆ ಅಣ್ಣ ಎಲ್ಲ ಟ್ರಿಪ್ ಮುಗಿಸೆ ಇಂಥ ಕೆಲಸ ಮಾಡೋದು ನೋಡಿ. ವರಬಿ ನೋಡಿ ಮಂಜಕ್ಕ ಬೇಸರ ಆತು ನೋಡ. ತಂಗಿ ಮನೆಗೆ ಬಂದಿಷ್ಟು ಕೆಲಸ ಮಾಡತ್ತವ ಪಾಪ ನಮ್ಮ ಅಕ್ಕಗಳು. ಅವ್ರಿಬ್ರು ಒಂದೊಂದು ಕೆಲಸ ಮಾಡ್ತಾರೆ. ನಾವೇನು ಮಾಡತ್ತೇವೆ? ರೊಟ್ಟಿ ಮಾಡಿ ತೋರ್ಸ. ಆರು ಯೂಟ್ಯೂಬರ್ಸ್ ಎಲ್ಲ ನೋಡ್ಕೊಳ್ಳ ಫ್ರೆಂಡ್ಸ್. ಮಕ್ಕಳ ರೊಟ್ಟಿ ಎಷ್ಟು ದೊಡ್ಡದ ಅಂತೆ ನೋಡಿ. ರೊಟ್ಟಿ ಮಾಡಿಸ್ತಾ ಇದ್ವಿ. ಜಳಕ ಮಾಡೋದು ಬಿಸಿ ಬಿಸಿ ರೊಟ್ಟಿ ತಿನ್ನೋದು. ರೊಟ್ಟಿ ಮೆಂತೆ ಪಲ್ಯ. ರೊಟ್ಟಿ ಮೆಂತೆ ಪಲ್ಯ, ಬೇಳೆ ಸಾರು, ರೈಸು, ಸ್ವೀಟಿಗೆ ಜಾಮೂನ್. ರೊಟ್ಟಿ ತೋರ್ಸಕ್ಕಾರ ನೋಡಿ. ಪಟ 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 ಬಡ್ದೀನ್ಸ್ ಹಾಕಿ ತಿರ್ವಿ ಕರ್ಮ್ ತಿಂದಿಕ್ಸ್ ಬಿಸಿ ಬಿಸಿ ತಿಂದಿ. ರೊಟ್ಟಿ ಕಾಣತೈತೆ ನೋಡ್ರಿ. ಪಾಪ ನಮ್ಮ ಅಕ್ಕಗಳು ನಂಗೆ ಏನು ಹಚ್ಚವರ ಕೆಲಸ ನಂಗಂತೂ ಭಾಳ ಫೀಲ್ ಆಗೈತಿ. ಹೋದಿನ ಹೆಂಗಿರ್ಬೇಕು ಅನ್ನೋದು ಗೊತ್ತಾಗಲ್ಲ ನೋಡ್ರಿ. ನಮ್ಮ ಅಕ್ಕಂದು ರೊಟ್ಟಿ ಬರತ್ ನೋಡ್ರಿ. ನೋಡ್ರಿ 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 ತೋರಿಸ ಮಕ್ಕ. ಸೆಂಟೆಡ್ ಇಲ್ಲ ಡ್ಯಾನ್ಸ್ ಮಾಡ್ತೀನಿ ರೊಟ್ಟಿ ಹೊಡಿದು. ರೆಡಿ. ಪ್ರೀತಿ ಅಕ್ಕ ನೀ ಏನು ಮಾಡತ್ತಿ? ಪೂಜೆ ಪೂಜೆ ನೋಡ್ರಿ ಎಷ್ಟು ಕ್ಲೀನ್ ಮಾಡತ್ತಾರ ಪೂಜೆ. ಎಷ್ಟೋ ದಿನ ಇರ್ತಾರಂದ್ರೂ ಪರ್ಮನೆಂಟ್ ಇರೋಕ್ಕಾಗಲ್ರಿ ಇಲ್ಲಿ ಬಂದಲ್ಲೇ. ಹೀಗಾಗಿ 15 ದಿನ ಆಗಿದ್ದು ಬಂದ ವಾಪಸ್ ಹೊಂಟಾರ ಅನ್ನೋ ಫೀಲ್ ಒಳಗೆ ನನಗೂ ಜಾಸ್ತಿ ಮಾತಾಡೋಕ್ಕಾಗತ್ತಿಲ್ಲ. ಆದರೆ ಏನು ಮಾಡೋಕ್ಕಾಗಲ್ಲ, ಆ್ಯಸ್ ಯೂಶ್ವಲ್ ಬರೋದು ಹೋಗೋದು ಇರೋದನ್ನು. ಮತ್ತು ನಾವು ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗಬೇಕು. ಇನ್ನೊಂದು ಎಷ್ಟು ದಿನ ಭಾಳ ದಿನ ಇಲ್ಲೇ ಇರಲ್ರಿ, ನಾವು ಹೋಗ್ತೇವೆ ಮತ್ತು ಊರಿಗೆ. ಹೀಗಾಗಿ ವಾಪಸ್ ಹೊಂಟ್ರಿ. ಹುಡುಗರು ಯಾವ ಎಲ್ಲ ಕುಂತಾರೋ ಹುಷಾರಾಗಿ ಹೋಗ್ಬರ್ರಿ. ಮಿಸ್ ಯು.